ಏ ರಾಜ್ಕುಮಾರಣ್ಣ ಕೊಡು ಜಟನೆ ಕಾಸನ್ನ ನಾನು ತಗೊಂಡು ಹೋಗ್ತೀನಿ ಏಟೋತು ಅಂತ ನಿಲ್ಸ್ಕಂತಿ ಇಲ್ಲಿ ನಂಗೆ ಯಾರು ನೋಡ್ಬಿಟ್ರೆ ಅನುಮಾನ ಬಂದ್ರ ಯಾರು ಬೈತಾರ ಕೊಡು. ಕೊಡ್ತೀನಿ ರೇಖಾ, ಅದಕ್ಕೆ ಹಿಂಗೆ ಆಡ್ತಿ ಕೊಡ್ತೀನಿ ಇರು. ಕೊಡ್ತೀನಿ. ಏ ಅಲ್ಲ ಕಣೆ, ರಾಜ್ಕುಮಾರಪ್ಪ ಕೈಯಾಗ ರೊಕ್ಕ ಹಿಡ್ಕೊಂಡವನಲ್ಲ, ಜಯಮ್ಮಂಗೆ ಯಾಕೆ ಕೊಡ್ತಿರ್ಬೋದು ರೊಕ್ಕ ಅವನು? ಜಯಮ್ಮಕ್ಕ, ಇದು 25,000 ಏನು ಇನ್ನೂ ಜಾಸ್ತಿನ ಕೊಡ್ತೀನಿ. ನಾನು ಕೇಳ್ದಾಗೆಲ್ಲ ಕೊಟ್ಬಿಡು, ಸರಿ ಏನಾ? ಮರ್ತ್ಕೊಬೇಡ. ಅಲ್ಲ ಕಣೆ, ರಾಜ್ಕುಮಾರಪ್ಪ ಏನೇ ಕೇಳ್ತಾನ ಅವಳ ಹತ್ರ? ಕೇಳ್ದಾಗೆಲ್ಲ ಕೊಡುವಂತವನ ಹೆಣ್ಮಕ್ಳ ಹತ್ರ ಏನೇ ಕೇಳ್ತಾನ ಹಿಂಗ? ಅಯ್ಯಯ್ಯೋ 25,000 ಬೇರೆ ಕೊಡ್ತಾವನ. ಅಸಹ್ಯಕ್ಕಪ್ಪ, ಇವಳಂತ ಮಾನ್ಗೆಡ್ಲೌಡಿ ಇರಬೇಕು. ಅಯ್ಯಯ್ಯೋ ಇದೇನೇ ಇವಳ್ಕತಿ. ಮೊದಲು ಕೇಳಿಸ್ಕೊಂಬ ಸುಮ್ ಕುಂದ್ರು. ನೀನೇನೋಳೆ ಅವ್ರೇನು ಮಾತಾಡ್ತಾವ ನಾವೇನು ತಿಳ್ಕೊಂಡಿವ? ಸುಮ್ಮನೆ ಅದೇ ಲಕ್ಷ್ಮಕ್ಕಂತಿರ್ತಾವಲ್ಲ ಕಣ್ಣಾರ ಕಂಡ್ರೆ ಪ್ರಮಾಣಿಸ್ ನೋಡ್ಬೇಕಂತೇಳಿ ಸುಮ್ಕಿರು. ಕುಸುಕ್ ಪುಸುಕಂದು ಆಮೇಲೆ ಯಾರು ನೋಡ್ಕಿಡ್ಬಿಟ್ರೆ ಸುಮ್ಮನಿರು. ಕೊಡಪ್ಪ, ನಿನ್ಗಲ್ದೇನೆ ಯಾರು ಕೊಡ್ತೀನಿ ಹೇಳು? ನಿನ್ಗೆ ಕೊಡೋದು ನಾನು ಯಾರಿಗೂ ಕೊಡೋಕ್ಕಿಲ್ಲ. ಅದಕ್ಕೆ ತಾನೇ ನಿನ್ನ ರಾತ್ರಿ ಹೊತ್ತು ಕತ್ಕೊಂಡೋಗು ಮಾಡು ಅಂತ ಅಂದದ್ದು ತಗೊಂಬಂದು ಕೊಟ್ಟದ್ದು. ಕೊಡು. ಸರಿ ಕಣ್ ರಾಜ್ಕುಮಾರಪ್ಪ, ಯಾರು ಬಂದ್ಗಿಂದ ನಾವು ಹೊಂಡ್ತೀನಿ. ಯಾಕೆ ಬೇಕು? ನಾನು 8 ಗಂಟೆ ಇಲ್ಲಿದ್ದೆ, ಭಾಳ ಟೈಮ್ ಆಗೈತಿ. 25,000 ಆಯ್ತಲ್ಲ ಬಿಡು, ನಾನು ಈಗ ಹೋಯ್ತೀನಿ. ಮನೆಗೆ ಹೋಗಿ ಲೆಕ್ಕಾಕಂತೀನಿ, ಸರಿ ಏನಾ? ಸರಿ ಕನಕ, ಫಸ್ಟ್ ಹೋಗು. ಯಾರು ನೋಡ್ಗಿಡೋರು ಆಮ್ಯಾಗ ನನಗೂ ನಿಂಗೂ ಸಂಬಂಧ ಕಟ್ತಾ ನೋಡಕ ಹೆಂಗಿದ್ರು ಸಂಬಂಧ ಕಟ್ತಾರೆ. ಹೋಗು. ಹಂಗೂ ಹಿಂಗೂ ನಾನು ಕಡಲೆಕಾಯಿ ಮಾರಿದ ರೊಕ್ಕ 25,000 ತಗೊಂಡು ಹೋಯ್ತಾವನಿ. ಅಯ್ಯೋ ನಂಗಂತ ಭಾಳನೇ ಖುಷಿ ಆಗ್ಬಿಡ್ತು. ಹೆಂಗೋ ಕದ್ದು ಮಲ್ಗ ಇಷ್ಟು ರೊಕ್ಕ ಆಯ್ತಲ್ಲ. ಆದ್ರೂ ಅವ್ರು ಏನ್ರ ಬಗ್ಗೆ ಮಾತಾಡಿದ್ರು ಏನ್ರ ಬಗ್ಗೆ ಬಿಟ್ರು ನಂಗೆ ಇಷ್ಟು ಅರ್ವಾಗ ಬರಲಿಲ್ವಲ್ಲ. ಏನೇ ಮಾತಾಡಿದ್ದವರು ನಂಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಕಣೆ. ನಂಗೂ ಒಂದು ಅರ್ಥ ಆಗಲಿಲ್ಲ ಕವ. ಅದೇನೇನು ಮಾತಾಡಿದ್ರು ಬರೋ ಮೊದಲು ಮಾತಾಡಿದ ಮಾತ್ರ ಜೋರು ಮಾತಾಡಿದ್ರು, ಆಮೇಲೆ ಏನು ಮಾತಾಡಿದ್ರು ಏನು ಬಿಟ್ರು ಒಂದು ನನಗೂ ಗೊತ್ತಾಗಲಿಲ್ಲ. ಸರಿ ನಡಿ ಓಮ, ಇಲ್ಲಿಂದ ನಮ್ಗೆ ಯಾಕೆ ಮಾತಾಡಿ ನಮ್ಗೆ ತಲೆನೋವು ಬರ್ತಾವೆ ನೋಡಿ. ರಾಜ, ಶಾಂತಿನ ಕೂಗು ಒಂಚೂರು, ಹೊರಕಾರು ಕರ್ಕೊ ಹೋಗ್ತೀನಿ ಅವಳನ್ನ. ಎದಕ್ಕವ ಎಲ್ಲೋ ಕರ್ಕೊಂಡು ಹೋಯ್ತಿ ಅವಳನ್ನ? ಅದಂತೂ ಎಲ್ಲೂ ಬರೋದೇ ಇಲ್ಲ ಬಿಡು. ಅದು ಒಳಗ ಕುಂತಿರುತ್ತ 3 ಹೊತ್ತುವ. ಅವಳು ಸಾವುಕಾರ ಮನೆ ಸೊಸೆ ಆಗಿನಿ ಅಂತ ಇಷ್ಟು ದೂರ ಕರೀಲ್ಲ, ಏನಿಲ್ಲ. ಸುಮ್ಮನೆ ಮನೆ ಒಳಗ ಕುಂತಿರ್ತಾಳ. ಇರು ನಮ್ಮ ಅವ್ವನ ದರ್ಪ ಕಲಿಯಮಿ ಅಂದ್ರೆ ಅದು ಬೇಡ ಅಂತಾಳ. ಅದು ಏನು ಬುದ್ಧಿ ಕಲ್ತೈತದು? ಸುಮ್ಕೆ ಕರಿಯಲ್ಲ. ಇವತ್ತು ಬಂಗಾರಿ ಹತ್ರಕ್ಕೆ ಹೋಯ್ತಾವನಿ. ಬಂಗಾರಿ ಅದೇನೋ ಮನೆ ಎಲ್ಲ ಬರ್ಸ್ಕೊಂತೀನಿ ಅಂದವಳಂತಲ್ಲ, ಕೋರ್ಟಾಗ ಕೇಸ್ ಹಾಕೋಳಂತ. ಅವನು ಯಾರು ಬಿಳಿಯಪ್ಪನ ತಕ್ಕ. ಅದಕ್ಕೆ ಹೋಗಿ ಮಾತಾಡ್ಬರಮ್ಮ ಅಂತ ಕೂಗುಮ್ಮ, ಅವಳನ್ನ ಕರ್ಕೊಂಡು ಹೋಗಮ್ಮ ಬಾ. ಅಲ್ಲ ಕಣವ, ಇದು ತಾತನ ಹಚ್ಚಿದಾರ ನೀನು ಆಕಿಗೆ ಬರ್ಕೊಟ್ರದು. ಅದೆಂಗ ಮಾರ್ಬಿಡ್ತಾಳಂತ ಆಕಿ? 10 ಕಡೆ ಮಾಡ್ತಾಳಂತೇನ ಆಕಿ? ಕನಲ್ಲ ಪಾಪ, ನಂಗೆ ಮಲ್ಲಿಕಮ್ಮ ಮೊನ್ನೇನೆ ಹೇಳಿದ್ಲು. ಅವಳಿಗೆ ಗೊತ್ತಾಗೈತಿ ವಿಚಾರ ಎಲ್ಲ. ಅವನು ಬಿಳಿಯಪ್ಪ ಬಂದು ಆಗ ಒಂದು ವಾರ 15 ದಿನದಿಂದನೇ ಹೇಳೋಳೆ ಇದು ಗುಂಡಕ್ಕಂತಕ್ಕ ನನಗೆ ನನ್ನ ಮೊನ್ನೆ ಹೇಳಿದ್ಲು. ಅವಾಗ ನಾನು ಮಲ್ಲಿಕುಂಡ್ ಕೇಳಿದಾಗ ಮೊನ್ನೆ ನನಗೆ ಹೇಳಿದ್ಲು, ಇಲ್ಲ ಕಣಕ ದೀಟ ಕಣಕ ಹಿಂಗೆ ಅಂದಾರ ಬಿಟ್ಟಾರ ಹಿಂಗೆ ಮಾಡ್ತಾವ್ರ ಅಂತೇಳಿ. ಅದಕ್ಕೆ ನಡಿ, ನಾನು ನೀನು ಮತ್ತು ಶಾಂತಿ ಅಮ್ಮನ ಕರ್ಕ ನನ್ನಂಗೆ ಮಾತಾಡೋದು ಕಲ್ತ್ಕೊಂತಾಳೆ ಆಕಿನವ. ಈಗ ನೋಡ್ತಾನೆ ಎಲ್ಲನೂ ಕಲಿದು ನೋಡ್ದಂಗೆ ಹೆಂಗೆ ಕಲಿತಾರೆ. ಕರ್ಕಂಬ ಹೋಗುಮಂತ. ಹೌದೇನ? ಇರವಾಗ ಹೋಗ್ತೀನಿ ಶಾಂತಿನಿ. ಶಾಂತಿ ಬಾ ಹೊರಕ, ಹೋಗಕ್ಕೆ ಹೋಗಕತ್ತಾಳೆ. ಬಾರೇ, 3 ಹೊತ್ತು ಒಳಗೆ ಅಡುಗೆ ಮನ್ಯಾಗ ಕುಂತು ಬಿಡ್ತಿಲ್ಲ, ಏನಾದ್ರು ಕೆಲಸ ಮಾಡ್ಕೊಂಡು ಕುಂತಿ. ಬಾರೇ. ಅವ್ವ ನಾನು ನೀನು 3 ಜನ ಎಲ್ಲೋ ಹೊರಗೋಗ್ತಾವೆ. ಬಾ ಸುಮ್ಕ ಬರ್ಬೇಕಷ್ಟೇ. ನಾನು ನಿನ್ನ ಕಪಲ್ಗೆ ಸೇರಿಸುದು ಬಿಡ್ತೀನಿ ಬಾ ಅಂತ ಹೋಗಿದ್ದು. ಇರು ನಾನು ಎಂಟ್ರು ನಮ್ಮ ಅವ್ನ ಗತ್ತ ಕಲ್ತ್ಕೊಳ್ಳಿ ಅಂತಂದ್ರೆ ರೊಟ್ಟಿ ಬಿಡಿಬೇಕನ್ರಿ, ಅದು ಬಿಡಬೇಕು. ನೀನೇನು ಮನೆ ಕೆಲಸ ಅನ್ಕೊಬಿಟ್ಟಿಯಾ? ಯಾವ ಅಕ್ಕ ಬರ್ತಿದ್ಲು, ಮಲ್ಲಿ ಅಕ್ಕ, ಮಂಜುಳಕ್ಕ, ಬೇಡ ಅಂತೇಳಿ ಬಿಡಿಸ್ಬಿಟ್ಟು ಹಾಕಿನ ನೀನು ನಾಟಕ ಮಾಡ್ತೀಯೇನ? ಬಾ ಅಂತಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ನೆಂಟರು ಸಾವುಕಾರ ಮನೆ ಮಗಳ ಸೊಸೆಯಾಗಿ ಇವಾಗ ಹೆಂಗಿರ್ಬೇಕು? ನಮ್ಮ ಅಮ್ಮನ ಥರ ಸ್ವಲ್ಪ ಗತ್ತಾಗಿರ್ಬೇಕು ತಾನೆ. ಇವಳು ಹೆಂಗ 3 ಹೊತ್ತು ಬರೀ ಅಡುಗೆ ಮನೆಯಾಗ ಕುಂದಿರ್ತಾಳೆ. ಹೆಂಡತಿ ಗಂಡ ಅಂದ್ಬಿಟ್ಟು ಈಟು ಮಾತಾಡ್ಸೋ ಬರೋಕಿಲ್ಲ. ಅಡುಗೆ ಮನೆಯಾಗ ಹೋಗಿ ರೊಟ್ಟಿ ತಟ್ಟ ಹೊತ್ತಾಗ ಏನಾರು ಮುಟ್ಬಿಡ್ಬೇಕು. ಚಿಡಮುಟ್ಟು ಅವಳೆ 1000 ಕಲ್ ಕಡ್ದಂಗೆ ಆಡ್ತಾಳೆ. ಅಯ್ಯೋ ನನಗಂತೂ ಚೇಳು ಮೂಳು ಕಚ್ಚಿದಂಗೆ 1000 ಕಲ್ ಕಡ್ದಂಗೆ ಆಡ್ತಿರ್ತಾಳೆ. ಅದಕ್ಕೆ ನಮ್ಮ ಅವ್ನಂಗೆ ಒಂಚೂರು ಬುದ್ಧಿ ಕಲೀಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವನಿ ಅಷ್ಟೇ. ಅವಳ ಮ್ಯಾಗಿನ ಯಾವುದು ಕೋಪ ಇಲ್ಲ. ಸರಿ ಬಾರ ರಾಜ ಹೋಮಂತ. ಎದಕ್ಕೆ ಇಲ್ಲ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಕ್ಕಿಲ್ಲ. ಅವಳು ಇವತ್ತಾಗಲ ಬಿಳಿಯಪ್ಪ ಬಂದು ಹೋಗಿರ್ತಾನ.
ಹೋಗವನ ಇನ್ನೂ ಇಲ್ವೋ ನಾವು ಬರೋ ಟೈಮ್ಗೆ ಬಂದ್ಬಿಟ್ರೆ ಸಾಕವಯ್ಯ ಸರಿಯಾಗಿ ಇಳಿಯಕ್ಕೆ ಸರಿ ಹೋಗುತ್ತಾ ಬಾ. ಚಿನ್ನದ ಅರಮನೆಯ ಚಿನ್ನ ನೀನು ಬಂದೆ ಏನು ಇಂಥ ಅರಮನೆಗೆ, ಪಾತ್ರೆ ತಿಕ್ಕೋದಕ್ಕೆ, ಮೊಸರೆ ತೀಡೋದಕ್ಕೆ, ಬಂಡೆ ತೀಡೋದಕ್ಕೆ. ಸುಮ್ಮನೆ ತಮಾಷೆ ಮಾಡ್ದೆ ಕಣೆ ಸಂತಿ, ಸುಮ್ಮನೆ ತಮಾಷೆ ಮಾಡ್ದೆ, ತಮಾಷೆ ಮಾಡಬಾರ್ದೇನಾ? ನಡಿ ನಡಿ ನಡಿ, ನೀನು ಹಂಗೆಲ್ಲ ಮಾಡೋದು ಮೂರೊತ್ತು ಬಂಡೆ ತಿಕ್ಕಂದು ಇದು ಮುಸ್ರೆ ಪಾತ್ರೆಗಳು ಮತ್ತು ಬಂಡೆ ಒರೆಸೋದು, ಬಂಡೆ ತೀಡೋದು, ಮತ್ತು ಬರೀ ಅವ್ರದ್ರಾಗ ಕುತ್ಕೊಂಡ್ಬಿಡ್ತಿ ಅಡುಗೆ ಮಾಡೋದು, ರೊಟ್ಟಿ ಬಡಿಯೋದು. ನೀನೇನು ಮಾಡ್ತಿ ಹೇಳು? ಅದಕ್ಕೆ ಹಂಗಂದಿ ಅಷ್ಟೇ. ಆಡು ನಿನ್ಗೆ ಭಾಳ ಸೂಟಾಗುತ್ತೆ. ಅಯ್ಯೋ ಅಯ್ಯೋ ನನ್ನ ಹೆಂಡ್ರು ಕೋಪ ಮಾಡ್ಕೊಂಬಿಟ್ಲಪ್ಪ. ನಡಿ ಅವ್ವ ಆಪ್ಕಿ ಬಸ್ ಬಂದಳು, ನಡಿ ಅವರು ಬಂಗಾರಿ ಮನೆ ಕರ್ಕೊಂಡು ಹೋಗ್ತಾಳು ಅವ್ವ. ಅದೇನು ಮಾತಾಡ್ತೀನಿ ನೀನು ನೋಡ್ತೀನಿ. ನಡಿ 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 ಓಮ. ಬಂದ್ಬಿಡ್ತಾನೆ ಇಲ್ಲಿ ಇವನ ಒಬ್ನೇ ಸಾವುಕಾರ ಮನೆ ಮಗ. ನಾನ್ ಸೊಸೆ ಆಗಿಲ್ಲ, ನನಗೆ ಗೊತ್ತಿಲ್ಲ ಹೆಂಗ್ ಮಾತಾಡ್ಬೇಕು ಬಿಡ್ಬೇಕು ಹೊರಗಿದ್ದಾಗ ಅಂತೇಳಿ. ಮನೆ ಒಳಗಿದ್ದಾಗ ಅಡುಗೆ ಮಾಡ್ಕೊಂತೀವಪ್ಪ, ಹೊರಗಿದ್ದಾಗ ಹಂಗಿರ್ಬೇಕು ನಮಗೂ ಗೊತ್ತೈತಿ. ನಡಿ ಹೋಮ. ಏನು ಬಂಗಾರಿ ಅಕ್ಕ ಇವತ್ತು ಈಟೊಂದು ಭಾಳ ಖುಷಿ ಆಗ್ಬಿಟ್ಟಿದೆ. ಏನು ವಿಚಾರ ಐತಿ? ಸುಧಾ ಇವತ್ತು ಅವನು ಬಿಳಿಯಪ್ಪ ಬತ್ತೀನಿ ಅಂದವನ ಕಣೆ. ನಾಳಕ ಕೋರ್ಟಲ್ಲಿ ಕೇಸ್ ಐತಂತೆ. ಅದಕ್ಕೆ ಅವರು ಏನೋ ನನ್ನ ಹೆಸರು ಮಾಡೋರಲ್ಲ, ನಮ್ಮ ಅಕ್ಕನ ಹೆಸ್ರಾಗ ಸೈನ್ ಹಾಕಿಸ್ಕೊಬೇಕು ಕಣೆ. ಮೊದಲು ಸೈನ್ ಹಾಕಿಸ್ಕೊಂಬಿಟ್ರೆ ಅದೊಂದು ಕೆಲಸ ಮುಗಿದೋಗುತ್ತಾ. ಅವ್ರ ಸೈನು ಬೇಕಂತ, ಅದಕ್ಕೆ ಫೋರ್ಜರಿ ಸೈನ್ ಹಾಕೊಡ್ತೀವಿ ಅಂದವ್ರು. ಅವ್ರಿಗೆ ಏನು ಗೊತ್ತಿಲ್ಲಲ್ಲ. ಸುಮ್ಕ ನಮ್ಮ ಹೆಸರು ಮಾಡಿಸ್ಕೊಂಬಿಟ್ಟು ಆಮ್ಯಾಗ ಇವ್ರು ಯಾರಪ್ಪ ಅರ್ಚನಮ್ಮನ ಹೆಸರು ಮಾಡ್ಬಿಡ್ತೀವಿ ಕಣ. ಏನಕ್ಕಂದ್ರೆ ಇವ್ರು ನೋಡಿದ್ರೆ ನಂಗೆ ಉರಿಯುತ್ತೆ, ಒಳಗಿಂದ ಉರಿಯುತ್ತೆ. ದಿಟಾಲು ಮಕ ಎಲ್ಲ ಸಿಂಟ್ರಸ್ತಂಗ ಆಗ್ಬಿಡುತ್ತೆ ಇವ್ರು ನೋಡ್ತಿದ್ರೆ. ದರಿದ್ರದವು ಏನೇ ಬಂಗಾರಿ ಸಿಂಗರ್ ಯಾಕಂತವು ಸೈನ್ ಹಾಕಿಸ್ಕೊಬೇಕು ಅಂತಿ? ಏನು ಹೇಳು, ಹಾಕಿಸ್ಕೊಬೇಕೇ ನನ್ನ ಹತ್ರ ಸೈನ್ ನೀನು? ಯಾರು ಬಾ ಅಂತಂದವ್ರು ನಿನ್ನ? ಯಾರು ಬಾ ಅಂತಂದವ್ರು? ಎದಕ್ಕೆ ಬಂದಿ ಇಲ್ಗ ನೀನು? ಎದಕ್ಕೆ ಬಂದು? ಇದೇ ನಿಮ್ಮಟ್ಟಿ ಏನ ಒಳಗೆ ಗುಳಿ ನುಗ್ಬಿಟ್ಟಿಯಲ್ಲ? ಎದಕ್ಕೆ ಬಂದು ಹೇಳು ಮೊದಲು. ನಾನೇನು ನಿಮ್ಮಟ್ಟಿಗೆ ಬಂದಿಲ್ಲ ಕಣೆ, ಅರ್ಚನನ್ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ಆವಾಗ ನೀನು ಅಂತಿದ್ದಲ್ಲ ಸಿಂಗಾರಿ ಕೈಯಾಗ ಬರ್ಸ್ಕೊಂಡ್ಬಿಡ್ಬೇಕು ಅಂತೇಳಿ, ಅದು ನಿನ್ನ ಹೆಸರು ಹೇಳ್ಕೊಂತಿದ್ದೆ ದಡ್ಮುಂಡದೆ. ಅಷ್ಟು ಗೊತ್ತಾಗಿಲ್ಲ ಏನ ಸಿಂಗಾರಿ ಕೈಯಾಗ ಬರ್ಸ್ಕೊಬೇಕು ಅಂತ ಅಂತಿದ್ದಲ್ಲ. ನಂಗೆ ಅವಾಗಲೇ ಅರ್ಥ ಆಯಿತು. ನೀನು ನಮ್ಮ ಮನೆ ಆಸ್ತಿ ಎಲ್ಲನೂ ಅದು 10 ಎಕರೆ ಕೊಟ್ಟಿದ್ವಲ್ಲ, ಅದನ್ನು ನಿನ್ನ ಹೆಸರು ಮಾಡ್ಕೊಂಡು ಫೋರ್ಜರಿ ಸೈನ್ ಹಾಕ್ಕೊಂಡು ಮಾರ್ಕೊಂಡು ತಿನ್ಬೇಕಂತ ಮಾಡಿ ಅಲ್ಲ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದನ್ನ ಹೇಳುವಮ್ಮ ಅಂತಾನೆ ಬಂದೀವಿ. ನಿನ್ನ ಸೈನ್ ಎಲ್ಲ ಕೇಳ್ತಿದ್ದು ನಾನು. ನಾನೇ ನಿನ್ನ ಸೈನ್ ಕೇಳಿ ನಿನ್ನ ಹತ್ರ ಆಗಲೇ ರೊಕ್ಕ ಕೊಟ್ಟು ಎಲ್ಲ ತಗೊಂಡಿವಿ ನಾವು. ನಾವೇನು ತಗೊಳ್ದಂಗೆ ಏನು ಬಿಟ್ಟಿಲ್ಲ, ಸರಿಯೇನಾ? ರೊಕ್ಕ ಕೊಟ್ಟು ತಗೊಂಡಿನಿ ಬಿಟ್ಟಿನಿ ಅಂದರೆ ಎಗ್ರಿಸಿ ಅದೇ ಮೇಲೆ ಓದ್ಬಿಡ್ತೀನಿ. ಇವೆಲ್ಲ ನನ್ನ ಹತ್ರ ಮಾತಾಡೋಕೆ ಹೋಗ್ಬೇಡ. ನಗ್ನಾಗ್ತಾ ಇವನಿ ಅಂದ್ರೆ ನಗ್ನಾಗ್ತಾ ಮಾತಾಡ್ಬಿಡು. ಒಳ್ಳೆ ನೀ ಸಿಡಮುಡ ಅಂದಿ ಅಂದ್ರೆ ಇಲ್ಲಿ ಒದ್ದಿನಿ ಅಂದ್ರೆ ಚೇರ್ ಸಮೇತ ಕೆಳಗೆ ತಪ್ಕೊಂಬಿಡ್ಬೇಕು. ಹಂಗೆ ಓದಿಯೋದು ನಾನು. ಅದು ನನ್ನ ಗಂಡ ಮನೆ ಆಸ್ತಿ ನಿನಗೆ ಕೊಟ್ಟಿದ್ದು ನಾನು. ಅದನ್ನು ನಿನ್ನ ಹೆಸ್ರು ಮಾಡಿಸ್ಕೊಂಡು ಇಲ್ಲ ಇನ್ನು ನಿನ್ನ ರೊಕ್ಕನೇ ಕೊಟ್ಟಿಲ್ಲ ನನಗೆ. 10 ಕರೆದು ಅಕ್ಕ ಒಂದು 10 ಎಕರೆ ಕೊಡೋಕ ಅಂತ ಅಂದಿದ್ಕ ನಾನು ನಮ್ಮ ಗುಂಡಕ್ಕನ ಎಲ್ಲರನ್ನೂ ಕೇಳಿ ನಿನ್ಗೆ ಕೊಟ್ಟಿದ್ದು. ಅವ್ರು ಇವಾಗ ಕೇಳ್ತಾವ್ರ ನನ್ನ ಹೆಸ್ರು ಮಾಡಿಸ್ಕೊಟ್ಬಿಡವ ನನ್ನ ಆಸ್ತಿನ ಅಂತೇಳಿ. ನೀನು ಇಲ್ದಂಗೆ ಬೇರೆಯವ್ರು ಮಾರ್ಕೊಂತಿದ್ದಿ ಅಂದರೆ ನಿನ್ಗೆ ಯಾಕೆ ಕೊಡಬೇಕು? ನಮ್ಮ ಆಸ್ತಿ ನಮಗೆ ಕೊಟ್ಬಿಡು ಅಷ್ಟೇ. ಅಲ್ಲ ಕಣೆ ವಾ, ಇವಳೇನು ಕೊಡುವ ಅನ್ನೋದೈತಿ. ನಮ್ಮ ಆಸ್ತಿ ನಾವು ತಗೊಳ್ಳೋದು ನಮಗೆ ಗೊತ್ತೈತಿ. ನಾಳೆ ಕೋರ್ಟಾಗ ಕೇಸ್ ಹಾಕು. ಇಲ್ಲಾಂದ್ರೆ ನಾಳಿದ್ದ ಹಾಕ್ಬಿಡು ಸುಮ್ಕ. ಗೊತ್ತೈತೇನಾ? ನಿನ್ಗೂ ಗೊತ್ತಾಗೈತಲ್ಲ ಇವ್ರು ಏನು ಮಾಡ್ತಾವ್ರೆ ಏನು ಬಿಡ್ತಾವ್ರೆ ಅಂತೇಳಿ. ಫಸ್ಟು ಕೋರ್ಟಾಗ ಕೇಸ್ ಹಾಕಿ ತಕ. ಅಲ್ಲ ಕಣೆ ತಂಗಿ ಚೆನ್ನಾಗಿರೋದು ನೋಡಿ ಒಟ್ಟೋರ್ಕೊಂಡು ಸಾಯ್ತಿಯಲ್ಲಿ. ನಾನ್ಯಾರು ಮಾರ್ತಾವನಿ ಅಂತ ಹೇಳ್ದವ್ರು? ಯಾರಿಗೂ ಮಾರ್ತಾವನಿ? ಯಾರೇ ಹೇಳ್ದವ್ರು ನಿನ್ಗೆ? ಯಾರು ಹೇಳ್ದವ್ರು ನಿನ್ಗೆ? ನಾನು ಯಾರಿಗೂ ಮಾರ್ತಿಲ್ಲ ಕಣ. ಹೋಗು. ನಿನ್ನ ಪತ್ರನ ಬಿಳಿಯಪ್ಪ ಎಲ್ಲಿ ತಗೊಂಡು ಹೋಗಿದ್ನೋ ಆವಾಗಲೇ ನನಗೆ ನಮ್ಮ ಲಾಯರ್ಗೂ ಗೊತ್ತಾಗಿ ಕೇಸು ನನ್ನ ಹತ್ರಕ್ಕೆ ಬಂತು. ಆಗ್ಲಿಯೇ ಇವರು ನಿಮ್ಮ ಸಿಂಗರಿಯವರು ಸಿಂಗರಿ ಅಂತೀನಿ ನಿಮ್ಮ ಬಂಗಾರಿ ನಿನ್ನ ತಂಗಿ ಆ ಜಮೀನೆಲ್ಲನೂ ಮಾರ್ಕಂತವಳಂತ ಹಂಗೆ ಹಿಂಗೆ ಅಂತೇಳಿ ಬಂತು. ನನಗೆ ಆವಾಗಲೇ ಡೌಟ್ ಬಂತಲೇ ನೀನು ಏನೋ ಮಾಡ್ತಿದ್ದಿ ಅಂತೇಳಿ. ಯಾವುದೇ ಕಾರಣಕ್ಕೂ ಸಿಗಾಕಿಲ್ಲ ತಿಳ್ಕೊಂಬಿಡೋದು. ನಾನು ಇರೋದು ಹೇಳ್ತಾನೆ ಕೇಳಕ್ಕ. ನಾನು ಅಕ್ಕ ಅಂದ್ಬಿಟ್ಟು 2 ದಿನ ಸುಮ್ಮನಿದ್ದೆ. ಅದು ನನ್ನ ಹೆಸರು ಮಾಡಿಸ್ಕೊಂಡು ನಾನೇನು ಮಾಡಿಸ್ಕೊಳ್ದಂಗಿಲ್ಲ. ಅದು ಹೆಂಗೆ ನಿನ್ನ ಪತ್ರಕ್ಕೆ ನೀನು ತಗೊಂಡ್ಬಿಡ್ತೀನಿ, ನಾನು ನೋಡ್ತೀನಿ. ಅದು ಯಾವುದೇ ಕಾರಣಕ್ಕೂ ನಿನಗೆ ಸಿಗಾಕಿಲ್ಲ ಕಣ. ಹೋಗು ಕನ್ಸು ಇಟ್ಕೊಂಬಿಡು, ಸಿಗುತ್ತಾ ಪಗುತ್ತಾ ಅನ್ಕೊಂಡು. ನಾನು ಯಾಕೆ ಕನ್ಸಿಟ್ಕೊಳ್ಳಿ? ನಾನೇನು ಕನ್ಸಿಟ್ಕೊಳ್ಳೋಕ್ಕಿಲ್ಲ. ಇನ್ನೇನು ಬಿಳಿಯಪ್ಪ ಬತ್ತಾನಲ್ಲ ಇರು, ಅವನ ಎದುರುಗ ಕೇಳಿಸ್ತೀನಿ. ಅದು ಹೆಂಗೆ ಫೋರ್ಜರಿ ಸೈನ್ ಹಾಕ್ತಾನೆ ಏನು ಎತ್ತ ನನ್ನ ಲಾಯರು ಕರ್ಸಿ ಬರ ಕೇಳಿನಿ ಕಣ. ಇಲ್ಗಿಯೇ ಬಂದಾಗ ಈಗ ಆಟ ಇರೋದು. ನೀನೇನು ಆಟ ಆಡ್ತೀನಿ? ನಿಮ್ಮ ಅಪ್ಪನಂಗೆ ಆಟ ಆಡ್ತೀನಿ, ನೋಡ್ತೀರಿ ಈಗ. ನೋಡಿದ್ರಲ್ಲ ವೀಕ್ಷಕರೇ, ಅದು ನನ್ನ ಆಸ್ತಿನ ನನ್ನ ಗಂಡನ ಮನೆ ಆಸ್ತಿ. ಅದು ಈ ಗುಂಡಕ್ಕಂಗು ಪಾಲು ಹೋಗ್ಬೇಕದು. ಪಾಪ ಅವಳೆಲ್ಗೆ ಹೋಗ್ತಾಳ? ನಮ್ಮಕ್ಕ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಎಲ್ಲಿ ಹೋಗ್ತಾರ? ಅವ್ರಿಗೆ ಹೋಗ್ಬೇಕು. ಇವಳು ಮನೆಯಾಗಿದ್ದು 10 ಕರೆದು ನನ್ನ ಗಂಡನ ಕಾಲು ಹಿಡ್ದು ಮಾಡಿಸ್ಕೊಂಡಿದ್ಲು ಅಂತದಿಂದಾಗ ನಮ್ಮ ಗುಂಡಕ್ಕನವೇ ಬರ್ಕೊಡು ಅಂತಂದಿದ್ಲು. ಆದ್ರೆ ಇವಳ ಹೆಸ್ರಿಗೆ ಇನ್ನೂ ಮಾಡಿಸ್ಕೊಂಡಿಲ್ಲ ಈ ಲೌಡಿ ಮುಂಡೆ. ಆದ್ರೆ ನಾನು ಮಾಡಿಸ್ಕೊಂಡಿನಿ ಬಿಟ್ಟಿವ್ನಿ ಅಂತೇಳಿ ನನ್ನ ಹತ್ರನ ಆವಾಜ್ ಆಗ್ತಾಳೆ. ಇವಾಗ ನಾನು ಬರೋ ಟೈಮಾಗ ಫೋರ್ಜರಿ ಸೈನ್ ಹಾಕಿಸ್ಕೋಬೇಕು. ನಮ್ಮ ಸಿಂಗಾರಿ ಹಾಕುಂತಕ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದು ನಾನೇ ಕೇಳಿಸ್ಕೊಂಡಿನಿ. ಇವಾಗ ಹಿಂಗಂತಾಳೆ. ನಾನು ಹೆಂಗೆ ನನ್ನ ರೊಕ್ಕ ಎಲ್ಲ ಬಡ್ಕೊಬೇಕು, ನನ್ನದು ಜಮೀನೆಲ್ಲ ಕಿತ್ಕೊಬೇಕು ಅನ್ನೋದು ಗೊತ್ತೈತಿ. ನಮ್ಮ ಜಮೀನೆಲ್ಲ ಬರ್ಸ್ಕೊಂಡು ಆದ್ಮ್ಯಾಗ 10 ಲಕ್ಷ ರೂಪಾಯಿ ರೊಕ್ಕ ಎತ್ಕೊಂಡು ಇವ್ನ ಕರ್ಕೊಂಡು ಓಡೋಗ್ಬಿಟ್ಲು. ಇವರಿಬ್ಬರು ನಮ್ಮ ಮನೆಯಾಗ ಕೂಲಿ ಮಾಡ್ತಿದ್ದವ್ರಿಗೆ. ಇವ್ರೇನು ಸಾವುಕಾರಲ್ಲ.
ಇವ್ರ ಕಥೆನೂ ಹಾಕ್ತೀವಿ ಒಂದ್ಸರಿ ನೋಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.